ಗುರೂಜಿ ನೀವು ಹೇಳ್ತಿದ್ರಿ ವಯಸ್ಕ ಮುತ್ತೈದೆಯರು ಮನೆಗೆ ಬಂದಾಗ ಹೇಗೆ ಪೂಜಾ ವಿಧಾನವನ್ನ ನಾವು ಮಾಡಬೇಕು ಅಂತ ಹೇಳ್ತಿದ್ರಿ. ಜೊತೆಗೆ ಯಾಕೋ ಬಾಳೆ ಎಲೆಯನ್ನ ಕತ್ತರಿಸಿ ಎತ್ತಿಟ್ಟಿರ್ಬೇಕು ಅಂದ್ರೆ ಯಾಕೆ ಗುರೂಜಿ? ಆ 3 ಜನ ಕೂಡಿಸಿ ಮುತ್ತೈದರನ್ನ ವಿಶೇಷವಾಗಿ ಸೆರಗು ಮುಚ್ಕೊಳ್ಳಿ ಇಟ್ಕೋಬೇಕು. ಆ ಸೆರಗನ್ನು ಮುಚ್ಕೊಂಡಾಗ ಸೆರಗನ್ನು ಹೀಗೆ ಇಟ್ಕೊಂಡಿರ್ತಾರೆ, ಸೆರಗು ಒಡ್ಡಿ ಅನ್ಬೇಕು ಹಾಗೆ ಇಟ್ಕೊಂಡಿರ್ತಾರೆ. ಅಲ್ಲಿ ನೀವೇನು ಮಾಡಬೇಕು, ಒಂದೊಂದು ಬಾಳೆ ಎಲೆನ ಪುಟ್ಟದಾಗ ಕತ್ತರಿಸ್ಕೊಂಡಿರ್ಬೋದು. ಬಾಳೆ ಎಲೆ ಇಲ್ಲದೆ ಇದ್ದವರು ಹಾಳೆ ಯಾವ್ದಾದ್ರು ಪೇಪರ್ ಕತ್ತರಿಸ್ಬಿಟ್ಟು ಅಲ್ಲಿ ಇಟ್ಕೊಂಡಿರ್ಬೋದು, ಇಲ್ಲ ಮುತುಕ್ದೆಲ್ಲ ಅದು ಸರಿ, ನಿಮ್ಮ ಶಕ್ತಿ ಅನುಸಾರ. ಅರಿಶಿನ ಭಾಳ ಚೆನ್ನಾಗಿ ಇಟ್ಕೋಬೇಕು, ತುಂಬ ಇಟ್ಕೋಬೇಕು. ಹೀಗೆ ಇಟ್ಕೋಬೇಕು ಅರಿಶಿನ 1 ಸಲ 2 ಸಲ 3 ಸಲ 3 ಸಲ ಅರಿಶಿನ ಕೊಡಬೇಕು ಒಬ್ಬೊಬ್ಬರಿಗೆ. 3 ಸಲ ಆದಮೇಲೆ ಅದನ್ನು ಪಟ್ಟಣ ಕಟ್ಕೊಂಡ್ಬಿಡ್ತಾರೆ ಅವರು. ಅಲ್ಲೇ ಅದರಲ್ಲಿ ಅರಿಶಿನ ಹಚ್ಕೊಂಡು ಇಟ್ಕೊಂಡು ತದನಂತರ ಕಟ್ಟಿಟ್ಕೊತಾರೆ. ಅದಾದಮೇಲೆ ಕುಂಕುಮನ ಅದನ್ನು ಅವರು ಸ್ನಾನಕ್ಕೆ ಬಳಸ್ಬೋದು. ದಿನನಿತ್ಯ ಅರಿಶಿನವನ್ನು ದಾನ ಮಾಡಿರೋದು ನಿಮ್ಮ ಮನೇಲಿ ಹರಿದ್ರ ಅಲಂಕಾರಂ ದಾರಿದ್ರ ಪರಿನಾಶನಾರ್ಥಂ ಕುಂಕುಮ ಅಲಂಕಾರಂ ಲಕ್ಷ್ಮೀಭೂಷಿತಂ ಲಕ್ಷ್ಮೀ ಶಿವಾರ್ಥಂ ಅಂದರೆ ಶಿವಾರ್ಥಂ ಈ ಅನುಗ್ರಹವನ್ನು ಪಡಿತಕ್ಕಂಥ ಕುಂಕುಮನ ಹಣೆಗೆ ಇಟ್ಕೊಳ್ತಕ್ಕಂಥವಳಾಗ್ತಾಳೆ. ಅದಕ್ಕೆ ನೆಕ್ಸ್ಟ್ ಕುಂಕುಮ ಇಟ್ಕೊಳ್ಳಿ. ಲಕ್ಷ್ಮಣ ಕುಂಕುಮನ 1 2 3 ಆ 3 ಹಿಡಿಯ ಕುಂಕುಮವನ್ನು ಹಾಕ್ತಕ್ಕಂಥದ್ದು. ಅರಿಶಿನ ಮಾತ್ರ 2 ಕೈಯಲ್ಲಿ, ಕುಂಕುಮ ಮಾತ್ರ 1 ಕೈಯಲ್ಲಿ ಪೂರ್ತಿಯಾಗಿ ಹಾಕ್ತಕ್ಕಂಥವ್ರು. 3 ರೀತಿಯಲ್ಲಿ ಹಾಕಿ ಅವರುಗಳನ್ನ ಪಟ್ಟಣ ಕಟ್ಕೊಂಡು ಹಣೆಗೆ ಇಟ್ಕೊಂಡು ಲಕ್ಷ್ಮಣ ಇಟ್ಕೊತಾರೆ. ಅದಾದಮೇಲೆ 5 ವಿಧವಾದ ಹಣ್ಣುಗಳನ್ನ ಇಟ್ಕೋಬೇಕು. 5 ವಿಧವಾದ ಹಣ್ಣುಗಳನ್ನು ನೀವು ಹಾಗೆ ಕೊಡ್ಬೋದು, ಇಲ್ಲ ಬುಟ್ಟಿಗಳನ್ನು 3 ತಂದು 5 ವಿಧವಾದ ಹಣ್ಣುಗಳನ್ನ ಜೋಡಿಸ್ಬಿಡ್ಬೋದು. ಕನಿಷ್ಠ ಒಂದೊಂದು ಹಣ್ಣು 2 ಇರಬೇಕು, 5 ವಿಧವಾದ ಹಣ್ಣುಗಳಿರಬೇಕು. ತದನಂತರ ಹೂ ಕೊಡಿ, ಆ ಹೂವನ್ನು ಮುಡ್ಕೊತಾರೆ. ಪಾನಕವನ್ನು ಕುಡೀರಿ ಅಂತ ಹೇಳಿ ಕುಡಿದಾಗ ನೀವು ನೋಡಿ ನಮಸ್ಕಾರವನ್ನು ಮಾಡ್ಕೊಳ್ಳಿ. ತದನಂತರ ಕೋಸಂಬರಿ ಕೊಟ್ಟು ತಿಂದ ಮೇಲೆ ವಿಶೇಷವಾಗಿ ಹಣ್ಣನ್ನು ಕೊಟ್ಟು ನಮಸ್ಕಾರ ಮಾಡ್ಕೋಬೇಕು. ಮುತ್ತೈದೆ ವಿಶೇಷವಾಗಿ ಆಶೀರ್ವಾದವನ್ನು ಕೊಡ್ತಾಳೆ. ಅದೇ ರೀತಿ ದೀರ್ಘ ಸೌಮಂಗಲ ಅಭಿವೃದ್ಧಿರಸ್ತು ಅಂತ ಅವರು ಆಶೀರ್ವಾದ ಮಾಡ್ತಾರೆ. ಅವರ ಆಶೀರ್ವಾದ ಮಾಡಿದ ನಂತರ ಹೋಗಿ ಬರ್ತೀರಾ ಅಂತ ಹೇಳಿದಾಗ ಅವ್ರು ಹೊರಡ್ತಾರೆ. ಮನೆಯಿಂದ ಆಚೆ ಹೊರಡಬೇಕಾದ್ರೆ ಮತ್ತೆ ತಿರುಗಿ ಒಳಗಡೆ ಕರಿಬೇಕು. ಹೋಗಿ ಬರ್ತೀರಮ್ಮ ಅಂತ ಬಾಗಿಲಲ್ಲಿ ನಿಂತ್ಕೊಂಡು ಕಳಿಸ್ಕೊಡ್ಬೇಕು, ಬೀರು ಬಿಡಬೇಕು. ಹಾಗೆ ಅವ್ರು ಕಳಿಸ್ಕೊಟ್ಟ ಮೇಲೆ ಮತ್ತೆ ತಿರುಗಿ ಮುತ್ತೈದರೆ ಬನ್ನಿ ಅನ್ಬೇಕು. ಅವ್ರು ಒಳಗೆ ಬರೆದ್ರೆ ಮಹಾಲಕ್ಷ್ಮಿ ಸ್ವರೂಪರಾಗಿರ್ತಕ್ಕಂಥವ್ರು, ಮಹಾಕಾಳಿ ಸ್ವರೂಪದಲ್ಲಾಗಿರ್ತಕ್ಕಂಥವ್ರು, ಮಹಾಸರಸ್ವತಿ ಆಗಿರೋರು ಮನೆಯಿಂದ ಹೊರಗಡೆ ಹೋಗ್ತಾರೆ. ಅಂದರೆ ಪುನಃ ಮತ್ತೆ ಹೋಗಿ ಮತ್ತೆ ಬರೋ ಹಾಗೆ ವಿಶೇಷವಾಗಿರ್ತಕ್ಕಂಥ ಆಮಂತ್ರಣವನ್ನು ಅವ್ರು ಹೊರಡ್ತಾರೆ. ಹೋಗಿ ಬರ್ತೀವಿ ಸುಶೀಲಮ್ಮ, ಹೋಗಿ ಬರ್ತೀವಿ ಸಾವಿತ್ರಮ್ಮ, ಹೋಗಿ ಬರ್ತೀವಿ ವಿಜಯಲಕ್ಷ್ಮಮ್ಮ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಅಂದರೆ ಯಾರನ್ನ ಕರೆಸಿರ್ತೀರೋ ಅವ್ರು ಹೇಳಿ ಹೋಗಿ ಬರ್ತಕ್ಕಂಥ ವಿಚಾರವನ್ನು ಮನೆ ದಾಟಿ ಹೋದ ಮೇಲೆ ಮತ್ತೆ ತಿರುಗಿ ಬಾಗಿಲಲ್ಲಿ ನಿಂತು ಈ 3 ಜನ ನಿಂತ್ಕೊಂಡಿರ್ತಾರೆ. ನಿಂತ ಮೇಲೆ ಒಂದು ಆರತಿನ ರೆಡಿ ಮಾಡ್ಕೊಳ್ಳಿ. ಆ ಆರತಿನ ರೆಡಿ ಮಾಡ್ಕೋಬೇಕಾದ್ರೆ ಯಾವ್ದು ತಿಳ್ಕೊಳ್ಳಿ, ದೇವರುಗಳಿಗೆ ಆರತಿ ಮಾಡಬೇಕಾದ್ರೆ ದೀಪದ ಸೊಳ್ಳುಗಳನ್ನ ತಟ್ಟೆ ಆರತಿ ಒಳಗೆ ಇಟ್ಕೋಬೇಕು. ಮನುಷ್ಯರಿಗೆ ಮಾಡಬೇಕಾದ್ರೆ ಬರೀ ಕೆಂಪು ನೀರನ್ನು ಕಲಿಸ್ಕೋಬೇಕು, ವಿಶೇಷವಾಗಿ ಆರತಿ ಮಾಡಬೇಕು. ಆರತಿ ಹೀಗೆ ತೆಗೆದು ಅನುಗ್ರಹಪೂರ್ವಕವಾಗಿ ನಮಸ್ಕಾರ ಮಾಡಿಕೊಂಡು ಈ ರೀತಿ ಸ್ಮರಣೆ ಮಾಡಬೇಕು. ಅದಕ್ಕೆ ದೇವತಾ ಸ್ವರೂಪದಲ್ಲಿರೋ ಇವರಿಗೆ 3 ಜನ ಹೆಣ್ಣು ಮಕ್ಕಳಿಗೆ ಒಂದು ಚಿಕ್ಕ ದೀಪದ ಸೊಳ್ಳುಗಳನ್ನ ಇಟ್ಕೊಂಡು ಆರತಿಯನ್ನು ಮಾಡಿ, ಆ ಬತ್ತಿಗಳನ್ನು ದೀಪಗಳನ್ನ ಆ ಕಡೆ ಒಂದು ಈ ಕಡೆ ಒಂದು ಬಾಗಿಲು ಹೊಸಲತ್ರ ಇಟ್ಟು ಆರತಿ ನೀರನ್ನು ಚೆಲ್ಲಿ ಇವ್ರನ್ನ ಒಳಗೆ ಕರ್ಕೋಬೇಕು. ಮಹಾಲಕ್ಷ್ಮಿ ಮನೆಗೆ ಹೊರಡ್ಬೋದು. ಅವ್ರು ಯಾವ ಕಾಲಕ್ಕೂ ತಿರುಗಿ ಕರೆದು ಗುಡಿಸಿ ಓಡಿಸು ಏನಪ್ಪ ಎಕ್ಸೈಸು ಅನ್ಕೋಬೇಡಿ. ಖಂಡಿತ ಇದು ವಿಶೇಷವಾಗಿರ್ತಕ್ಕಂಥ ಸಂಕೀರ್ತನೆ. ಹೋದ ಮಹಾಲಕ್ಷ್ಮಿ, ಹೋದ ಸರಸ್ವತಿ, ಜ್ಞಾನ ಸಿದ್ಧಿ, ಹೋದ ಶಕ್ತಿ ಮತ್ತೆ ಪುನಶ್ಚೇತನ ಮನೆಯೊಳಗೆ ಬಂತು. ಭಾಳ ಸಂತೋಷ. ಮನೆಯೊಳಗೆ ಬಂದು ಆ ಸಂತೋಷ ಆನಂದದಿಂದ ಇವರಿಗೆ ಮತ್ತೆ ನಮಸ್ಕಾರ ಮಾಡಿ ಒಳಗಡೆ ಕರ್ಕೊಂಡ್ರೆ ಏನು ಆನಂದ. ಈ ನಮಸ್ಕಾರವನ್ನು ಮಾಡಿದಾಗ ದಯವಿಟ್ಟು ನಿಮ್ಮ ಗಂಡನಿಗೆ, ನಿಮ್ಮ ಮಕ್ಕಳಿಗೆ ಎಲ್ರಿಗೂ ನಮಸ್ಕಾರ ಮಾಡಿ ಅಂತ ಶಾಸ್ತ್ರಾಗ ನಮಸ್ಕಾರ ಮಾಡ್ಕೊಳ್ಳಿ. ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ದೊಡ್ಡ ಮುತ್ತೈದೆ ರೂಪದಲ್ಲಿ ಇವತ್ತು ಆ ಕಾತ್ಯಾಯಿನಿ ದರ್ಶನವನ್ನು ಮಾಡ್ತೀರಾ. ವಿಶೇಷವಾಗಿ ಚಂಡಿಕಾ ಅಂದಾಗ ಚಂಡಿಕಾ ಹೋಮಕ್ಕೆ ನಾವು ಹಾಕೋದು ಯಾರನ್ನ, ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ. 2 ಬಾಳೆಹಣ್ಣು ವಿಳೆದೆಲೆ, 2 ಬಾಳೆಹಣ್ಣು ವಿಳೆದೆಲೆ, 2 ಬಾಳೆಹಣ್ಣು ವಿಳೆದೆಲೆ, ಹೀಗೆ ಹವಿಸನ್ನು ಹಾಕ್ತೀವಿ. ಆಮೇಲೆ ಗೂಢಾನ್ನ ಪ್ರಸಾದ ನೈವೇದ್ಯ ಸ್ವರೂಪ. ಅದಕ್ಕೆ ಗೂಢಾನ್ನ ಅಂದರೆ ಬೆಲ್ಲದ ಅನ್ನವನ್ನು ಪಾಯಸ ಮಾಡಿಕೊಡ್ಬೇಕು. ನಿಮ್ಗೆ ಶಕ್ತಾನುಸಾರ ಆದರೆ ಪುಟ್ಟದಾಗಿ ಸ್ವಲ್ಪ ಮಾಡಿ ಇವರಿಗೆ ಕೊಡ್ಬೋದು. ಇಲ್ಲದಿದ್ದ ಪಕ್ಷದಲ್ಲಿ ಮನೆಗೆ ದೇವರಿಗೆ ನೈವೇದ್ಯ ಇಡೋಕ್ಕೆ ಸಾಯಂಕಾಲದಲ್ಲಿ ಇಟ್ಕೋಬೋದು. ಜನಗಳಿಗೆ ಇವತ್ತು ಯಾರು ಬರ್ತಾರೋ ಬೆಲ್ಲದನ್ನವನ್ನು ನೈವೇದ್ಯ ಮಾಡಿ ಕೊಡ್ತಕ್ಕಂಥವ್ರು ಆಕಾಶ. ಅದಕ್ಕೆ ಯಾರಾದರೂ ಸಾಯಂಕಾಲ ನವರಾತ್ರಿ ಬೊಮ್ಮೆಗಳು ಬಂದಿರುವಾಗ ಈ ಪಟ್ಟದ ಗೊಂಬೆಗಳು ನಮಸ್ಕಾರ ಮಾಡ್ಕೊಳ್ಳೋದು. ನಾಳೆ ದಿವಸ ಸರಸ್ವತಿ ಹಬ್ಬ ರೀ. ಸರಸ್ವತಿ ಹಬ್ಬಕ್ಕೆಲ್ಲ ಜೋಡಿಸ್ಕೋಬೇಕು. ಮಹಾ ಸರಸ್ವತಿ ಯಾರ್ಯಾರು ಇಟ್ಕೋಬೇಕು, ಫೋಟೋಗಳನ್ನ ಇಟ್ಕೋಬೇಕು, ಮಕ್ಕಳು ಪುಸ್ತಕ ಇಟ್ಕೋಬೇಕು. ದುರ್ಗಾಷ್ಟಮಿ ಬೇರೆ. ಅಷ್ಟಮಿಗೆ ನೀವೆಲ್ಲ ಏನು ಮಾಡಬೇಕು, ಎಷ್ಟು ವಿಶೇಷ. ಅಯ್ಯೋ ನಾನು ಮರ್ತೇ ಹೋಗ್ತೀನಿ. ಆಮೇಲೆ ನಿಮಗೆ ಅದನ್ನೆಲ್ಲೇ ಹೇಳೋಕ್ಕೆ ನೀವೇನು ಮಾಡಬೇಕು, ತಾಳ್ಮೆಯಿಂದ ಕಾಯ್ತಾ ಇರಬೇಕು. ಎಲ್ಲ ಪುಕ್ಕು ಪೆನ್ಸಿಲ್ ಇಟ್ಕೊಂಡು ರೆಡಿ ಕಾಯ್ತಾ ಇರಿ. ಈಗ ಬಂದು ಹೇಳ್ತೀನಿ.